ಎಲ್ಲ ಶರಣರಿಗೂ ಶರಣಾರ್ಥಿ. ಬಸವ ತತ್ವದ ಪ್ರಕಾರ ಶರಣರಿಗೆ ಸಂಸಾರ ಅನ್ನೋದು ಶಾಶ್ವತವಲ್ಲ, ದೇವರು ಶಾಶ್ವತ. ಅದಕ್ಕೆ ಸಂಸಾರವೆಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತಿ ಮಂದಿ ಕಂಡಂಗೆ. ಇದನ್ನೆಚ್ಚಿ ಕೆಡದರೆ ಸಿರಿ ಎಂಬುದ ಮರ್ಯಾದೆ ಪೂಜಿಸು ಕೂಡಲ ಸಂಗಮ ದೇವನ. ಸಂಸಾರವೆಂಬುದು ಗಾಳಿಯ ಸೊಡರು, ಸೊಡರು ಅಂದರೆ ದೀಪ. ಗಾಳಿಯ ಸೊಡರು, ಗಾಳಿ ಇಟ್ಟಂಥ ದೀಪ ಯಾವಾಗ ಆರ್ತತೆ ಹೇಳಕ್ಕೆ ಬರೋದಿಲ್ಲ. ಸಿರಿ ಎಂಬುದು ಸಂತಿ ಮಂದಿ ಕಂಡಂಗೆ. ಸಂತಿ ಮಾರ್ಕೆಟು ಸಂತಿ ಏನು ನಡೆದಿರ್ತೈತಿ, 4-5 ತಾಸು ಗದ್ದಲ, ಆ ಚೀರಾಟ ಬಾರಾಟ ಅದು ಇದೆಲ್ಲ ಸಂತಿ ಎಲ್ಲ ನಡೆದು 4-5 ತಾಸಿನಾಗ ಮುಕ್ತಾಯಗೊಂಡು ಹೋಗ್ಬಿಡ್ತೈತಿ, ಸ್ತಬ್ಧ ಆಗಿಬಿಡ್ತದೆ ಆನಂತರ. ಅದ ಪ್ರಕಾರ ಸಿರಿ ಎಂಬುದು ಸಂತಿ ಮಂದಿ ಕಂಡಂಗೆ. ಅದನ್ನ ನೆಚ್ಚಿ ಕೆಡಕ್ಕೆ ಹೋಗಬಾರ್ದು. ಮರ್ಯಾದೆ ಆದ್ರೆ ದೇವ್ರನ್ನ ಮರಿಬಾರ್ದು. ಮರ್ಯಾದೆ ಪೂಜಿಸಿ ಕೂಡಲ ಸಂಗಮ ದೇವನ. ಸಂಸಾರ ಅನ್ನೋದು ಗಾಳಿಗಿಟ್ಟ ದೀಪ, ಯಾವಾಗ ಆರ್ತೈತೆ ಹೇಳಕ್ಕೆ ಬರೋದಿಲ್ಲ, ಜೀವನ ಯಾವಾಗ ಮುಗಿತೈತಿ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಇದೇ ಜೀವನ ಶಾಶ್ವತ ಅಂತ ತಿಳ್ಕೊಂಡು ನಾವು ಹೋಗಬಾರ್ದು. ಅದ ಪ್ರಕಾರ ಇದನ್ನೇ ಶಾಶ್ವತ ನಾವು ಇಡಬಾರ್ದು. ಮತ್ತು ಶ್ರೀಮಂತಿಗೆ ಬರ್ತದೆ ನಡುವೆ, ರೊಕ್ಕ ಸಾಕಟ್ಟು ಬರ್ತದೆ. ಸಾಕಟ್ಟು ರೊಕ್ಕ ಬಂದಾಗ ಆನೆಯನ್ನು ಏರಿಕೊಂಡು ಹೋದಿರೇ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಪೂಜಿಕೊಂಡು ಹೋದಿರೇ ನೀವು, ಸತ್ಯದ ನಿಲುವು ನರೆಯದೆ ಹೋದಿರಲ್ಲ, ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ಕೂಡಲ ಸಂಗಮ ದೇವರ ನಡೆಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ. ಅವಾಗ ನಾವು ರೊಕ್ಕ ಬಂತಂದರೆ ಅವಾಗ ಮೊದಲೇ ಆಗಿನ ಕಾಲಕ್ಕೆ ಆನೆ ಕುದುರೆ ಅವೆಲ್ಲ ಇದ್ದು. ಈಗೇನು ಮಾಡ್ತಾರೆ, 1 ಕೋಟಿ ಕಾರ್ ತೊಗೊಳ್ಳೋದು. ಮೊದಲೇ 20 ಲಕ್ಷ ಕಾರ್ ತೊಗೊಳ್ಳೋದು, 30 ಲಕ್ಷ ಕಾರ್ ತೊಗೊಳ್ಳೋದು, 50 ಲಕ್ಷ ಕಾರ್ ತೊಗೊಳ್ಳೋದು, 1 ಕೋಟಿ ಕಾರ್ ತೊಗೊಳ್ಳೋದು. ಆನೆಯನ್ನು ಏರಿಕೊಂಡು ಹೋದಿರೇನು ಅಂದರೆ ಈ ಕಾರ್ನಾಗ ಅಡ್ಡಾಡೋದು, ಎಲ್ಲ ತಮ್ಮ ಒಂದು ಅಹಂಬದಿಂದ ಎಲ್ಲ ಕಡೆ ತಿರುಗಾಡೋದು. ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಪೂಜಿಸಿಕೊಂಡು ಹೋದಿರಿ ನೀವು. ಮೊದಲ ಕುಂಕುಮ ಕಸ್ತೂರಿ ಇತ್ತು, ಈಗೇನದಲ್ಲ ಸ್ನೋ ಪೌಡ್ರ್ ಅವು ಇವು ಅದಾವೆ. ಇವನ್ನೆಲ್ಲ ಪಡ್ಕೊಂಡು ಎಲ್ಲ ಘಮ ಘಮ ಒಂದು ವಾಸನೆ ಸಮಾಜದೊಳಗೆ ನಾವು ಹೋದ್ರೆ ಬರಲಿ ಅನ್ನೋ ಉದ್ದೇಶಕ್ಕೆ ಅದೇನೈತಿ, ಅದನ್ನು ಕಸ್ತೂರಿ ಪೌಡ್ರು, ಇದು ಕುಂಕುಮ ಕಸ್ತೂರಿ ಅಲ್ಲ, ಇವು ಪೌಡರು ಸ್ನೋ ಇವನ್ನ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ. ಕುಂಕುಮ ಕಸ್ತೂರಿ ಪೂಜಿಸಿಕೊಂಡು ಹೋದಿರೇನು, ಸತ್ಯದ ನಿಲುವು ನರೆಯದೆ ಹೋದಿರಲ್ಲ. ಇದೆಲ್ಲ ಮಾಡ್ತಾ 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 ಸತ್ಯ ಅಂದರೆ ದೇವ್ರನ್ನ ತಿಳ್ಕೊಳ್ಳೋದು ಹೋದಿರಲ್ಲ. ಅಹಂಕಾರವೆಂಬ ಮದಗಜವನೇರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ. ಇದೆಲ್ಲ ರೊಕ್ಕ ಬಂದಿಂದ ಅಹಂ ಬಂದು ಅಹಂಕಾರ ಬಂದು ಎಲ್ಲ ಮರೆತು ದೇವ್ರನ್ನ ಮರೆತು ಬಿಟ್ರಿ, ದೇವ್ರ ನಡೆಸ್ದಂಗೆ ಹೋದ್ರಿ. ಕೂಡಲ ಸಂಗಮ ದೇವರ ನರೆಯದೆ ನರಕಕ್ಕೆ ಭಾಜನವಾದಿರಲ್ಲ ಅಂತ. ಈಗ ದೇವ್ರನ್ನ ಮರೆತು ನೀವು ನರಕದೊಳಗೆ ಹೋಗ್ತಿರಲ್ಲ ಅಂಥೇಳಿ ಶರಣರ ಒಂದು ಇದು ವಿಚಾರ, ಶರಣರ ಒಂದು ತತ್ವ ಇವು. ಅದಕ್ಕೆ ನಾವು ಯಾವ ಹಣನ ನಾವು ನಂಬಬಾರ್ದು. ನಾವು ಸಂಸಾರ ಶಾಶ್ವತವನ್ನು ನಂಬಬಾರ್ದು. ಆದರೆ ದೇವ್ರನ್ನ ಮಾತ್ರ ಮರಿಬಾರ್ದು. ದೇವ್ರನ್ನ ಯಾವಾಗಿದ್ದರೂ ನೆನಪಿಟ್ಕೊಂಡು ದೇವ್ರನ್ನ ನೀವು ಪೂಜೆ ಮಾಡ್ಕೊತ ಹೋಗಬೇಕು. ಇನ್ನೊಂದು ವಚನ, ಕಾಲಿಗೆ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಸಮುದ್ರವ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ನೋಡಿರಿ, ಹೀಗೆ ಸಂಸಾರ ಅನ್ನೋದು ಜೀವನ. ಸಂಸಾರ ಅಂದರೆ ಜೀವನ. ಆ ಜೀವನ ಅನ್ನೋದು ಎಲ್ಲಿವರೆಗೆ ಇರ್ತೈತಿ, ಎಲ್ಲಿ ಈಗ ತಡಕನೆ ಗಾಳಿಗಿಟ್ಟು ದೀಪದಂಗೆ ಹಾರಿ ಹೋಗ್ಕೋದು ಅಥವಾ ಮುಂದೆ ಬೆಳ್ಕೊತ ಹೋಗ್ಕೋದು. ಆದರೆ ಸಮುದ್ರ ಭಾಳ ಜೀವನ ಒಂದು ಇದು ಭಾಳ ಟೈಮ್ ಅವನ ಜೀವನ ಇತ್ತು ಅಂತಂದರೆ ಒಂದು ದೊಡ್ಡ ಸಂಸಾರ ಒಂದು ಸಮುದ್ರನ ದಾಟಿ ಹೋಗ್ಬೇಕಾಕತಿ. ಆವಾಗ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಇಂತಪ್ಪ ಸಂಸಾರ ಸಮುದ್ರವು ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತ ಶರಣರು ಅಂತಾರೆ. ಅಂದ್ರೇನು, ಕಾಲಲ್ಲಿ ಕಟ್ಟಿದ ಗುಂಡು, ಈ ಗುಂಡು ಏನೈತಿ ಸಮುದ್ರ ದಾಟುವಾಗ
ತಳಗೆ ಜಗ್ತೈತಿ, ಮುಳುಗಾಕ ಇದು ಮಾಡ್ತೈತಿ. ಬೆಂಡು ತೇಲಾಕ ಪ್ರಯತ್ನ ಮಾಡ್ತೈತಿ. ಇದರರ್ಥ ಬೆಂಡು ಸುಖ ಬಂದಾಗ ಜನ ಒಂದು ಖುಷಿಯಾಗಿರ್ತಾರೆ. ಗುಂಡು ಮುಳುಗುವಾಗ, ಗುಂಡು ಎಳೆಯುವಾಗ ದುಃಖಿ ಆಗ್ತಾರೆ. ಇದು ಸುಖ ದುಃಖ 28 ಚಿಂತೆ ಪಂತಿ ಇವೆಲ್ಲ ಜೀವನಗಳು ಬರ್ತಾ ಇರ್ತಿರ್ತಾವೆ, ಏರುಪೇರು ಆಗ್ತಾ ಇರ್ತಿರ್ತಾವೆ. ಅವಕ್ಕೆ ಯಾವಾಗೂ ಸೊರದಂಗೆ ಒಂದೇ ಥರನಾಗಿ ನಾವು ಹೋದರೆ ಸುಖ ಬಂದೋಗು ಅಷ್ಟೇ, ದುಃಖ ಬಂದೋಗು ಅಷ್ಟೇ. ಒಂದೇ ಸಮನಾಗಿ ಜೀವನ ನಡೆಸಿದರೆ ಅವ್ರ ಜೀವನ ಪವಿತ್ರ ಆಕತಿ, ಪಾವನ ಆಕತಿ. ಅವ್ರ ದೇವರಿಗೆ ದೇವರ ಒಂದು ಇದಕ್ಕೆ ಅವರು ಮನಸ್ಸಿಗೆ ಅವರು ಒಳಪಡ್ತಾರೆ. ಅದಕ್ಕಾಗಿ ನೀವು ದೇವರು ಮಾತ್ರ ಮರಿಬೇಡ್ರಿ ಅಂಥೇಳಿ ಈಶ್ವರನ ಹೇಳ್ತಾರೆ. ಇನ್ನೊಂದು ವಚನ, ತುಪ್ಪದ ಸಭೆಗೆ ಅಲಗ ನೆಕ್ಕುವ ಸೊಣಗನಂತಾಯಿತೆನ್ನ ಬಾಳುವೆ, ಸಂಸಾರ ಸಂಘ ಬಿಡುದು ನೋಡೆನ್ನ ಮನವು, ಈ ನಾಯತನವ ಮಾಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ತುಪ್ಪ ಒಂದು ದೊಡ್ಡ ಒಂದು ಕತ್ತಿಗೆ, ಹರಿತವಾದ ಕತ್ತಿಗೆ ತುಪ್ಪ ಹತ್ತಿರ್ತೈತಿ. ಆ ವಾಸನೆ, ಅದರ ರುಚಿ ಅದಕ್ಕೆ ಗುರ್ತಾಗಿ ವಾಸನೆ ನೋಡಿ ಅದನ್ನು ನೆಕ್ಕಬೇಕು ಅಂತೇಳಿ ಅದು ಬಯಸ್ತೈತಿ. ಅದು ನೆಕ್ಕಿದ್ರೆ ಏನಾಕತಿ, ಅದರ ನ್ಯಾರಿನ ಕತ್ತರಿಸಿ ಬಿಡ್ತೈತಿ. ಈ ಸಂಸಾರ ಅಂತಂದರೆ ನಾವು ಅಷ್ಟೊಂದು ಇದು ಅಂತ ತಿಳ್ಕೊಳ್ಳೋಂಗಿಲ್ಲ. ಅದನ್ನು ತುಪ್ಪದ ಸಭೆಗೆ ಅಲಗ ನೆಕ್ಕುವ ಸೊಣಗನಂತಾಯಿತನ್ನ ಬಾಳುವೆ, ಸಂಸಾರ ಸಂಘ ಬಿಡುದು ನೋಡೆನ್ನ ಮನವು, ಈ ನಾಯತನವು ಮಾಣಿಸು ಕೂಡಲ ಸಂಗಮ ದೇವ ನಿಮ್ಮ ಧರ್ಮ. ಇದು ನಾಯಿದೆ, ಅದು ನೆಕ್ಕಿನ ನಾಳೆ ಕತ್ತರಿಸಿಬಿಡ್ತೈತಿ. ಅದೇ ಪ್ರಕಾರ ಈ ಸಂಸಾರ ಸಂಘ, ನಮ್ಮ ಮನಸ್ಸು ಸಂಸಾರ ಸಂಘ ಬಿಡೋಕ್ಕೆ ತಯಾರಿಲ್ಲ. ನಾವು ನಾಳೆ ಈ ಮನೆ ಕಟ್ಟಿಸ್ಬೇಕು, ನಾಳೆ ಹೊಲ ಖರೀದಿ ಇಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, 108 ವಿಚಾರಗಳನ್ನ ಇಟ್ಕೊಂಡಿರ್ತೇವೆ. ಅದರ ಪ್ರಕಾರ ನಡ್ಕೊತ ಹೋಗ್ತಿರ್ತೇವೆ. ಆದರೆ ಯಾವಾಗ ಅದು ಫೇಲ್ ಆಕತಿ ಹೇಳಕ್ಕೆ ಬರೋದಿಲ್ಲ. ಸಂಸಾರ ಸಂಘ ಬಿಡುದು ನೋಡನ್ನ ಮನವು, ಈ ನಾಯತನವ ಮಾಡಿಸು, ಈ ನಾಯಿ ಗುಣ ನನ್ನ ಬಿಡಿಸ್ಬಾ ಪರಮಾತ್ಮ ಅಂಥೇಳಿ ಬಸವಣ್ಣನವರು ದೇವರಿಗೆ ಬೇಡ್ಕೊತಾರೆ. ಕೂಡಲ ಸಂಗಮ ದೇವ ನನ್ನ ಬಿಡಿಸ್ಬಾ ಈ ಸಂಸಾರ ಸಂಘದಿಂದ ಅಂಥೇಳಿ. ಇದರರ್ಥ ಸಂಸಾರ ಇದು ಬೇಡ, ಒಂದು ಕೀಳುಮಟ್ಟದ್ದು ಐತಿ. ಇದಕ್ಕಿಂತ ಹೆಚ್ಚಿಂದ ಏನೈತಿ, ಪಾರಮಾರ್ಥಕ್ಕೆ ಹೋಗೋಕೆ ನಾವು ಪ್ರಯತ್ನ ಮಾಡಬೇಕು. ಎಷ್ಟೋ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಒಂದು ಜೀವರಾಶಿ. ಈ ಮನುಷ್ಯ ಜೀವನಕ್ಕೆ ಬಂದ ಮೇಲೆ ನಾವು ಮುಂದೆ ಮತ್ತೊಂದು ಮೆಟ್ಲದ, ಅದು ಪಾರಮಾರ್ಥ. ಆ ಪಾರಮಾರ್ಥಕ್ಕೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ಬಿಟ್ಟು ಇವು ಸಂಸಾರದಾಗ ಹಿಡ್ಕೊಂಡ್ರು ಹಂಗಿಲ್ಲ. ನಾವು ದೇವ್ರ ಮಾತ್ರ ಮರೆಯೋಂಗಿಲ್ಲ. ದೇವ್ರ ನಾವು ಇದು ಮಾಡ್ಕೊಂಡು ಹೋದರೆ ನಮಗೆ ಮುಕ್ತಿ ಸಿಗ್ತೈತಿ, ಪಾರಮಾರ್ಥ ಸಿಗ್ತೈತಿ ಅಂತ ನಂಬ್ಕೊಂಡು ದೇವ್ರನ್ನ ನೀವು ಪೂಜೆ ಮಾಡಿರಿ ಇರೋದು. ಇನ್ನು ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ನಾನು ಮುಂದುಗೆಟ್ಟನಯ್ಯ, ಹೊರಳಿ ಬೀಳುತ್ತಿದ್ದನಯ್ಯ, ಓಂ ನಮಃ ಶಿವಾಯ ಮಂತ್ರವು ಜಪಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ. ಸಂಸಾರ ಅನ್ನೋದು ಒಂದು ಸರ್ಪ ಹಾವಿದ್ದಂಗೆ. ಆ ಹಾವು ನಮಗೆ ಕಚ್ಚಿದರೆ ಪಂಚೇಂದ್ರಿಯ ಅನ್ನೋ ವಿಷ, ಈ ಪಂಚೇಂದ್ರಿಯಗಳ ವಿಷ. ಈಗ ಪಂಚೇಂದ್ರಿಯ ಅದಾವೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಇವೆಲ್ಲ ಏನಿದಾವಲ್ಲ, ಇವು ಪಂಚೇಂದ್ರಿಯಗಳಿಂದ ಕಿಟಕಿಯಿಂದ ಮನಸ್ಸು ನೋಡ್ತಾ ಇರ್ತೈತಿ. ಕಣ್ಣಿನಿಂದ ನೋಡ್ತೀವಿ ಅಂತಂದರೆ ಅದು ಒಳ್ಳೆ ಸುಂದರವಾದದ್ದು ಏನೋ ಒಂದು ಇತ್ತು, ಅದು ನನಗೆ ಬೇಕು, ಅದು ಬೇಕು ಅಂದ್ಕೊಂಡು ಅದು ಸಿಗದ ಪಕ್ಷ ಅದನ್ನು ನಾವು ಜೋರು ಮಾಡಿ ಇದು ಮಾಡಿದರೆ ಅದೇನಾಕತಿ, ಅಲ್ಲಿಂದ ಅವ ಕಡತ ತಿನ್ಬೇಕಾಕತಿ, ಹೊಡೆತ ತಿನ್ಬೇಕಾಕತಿ. ಅವಾಗ ಅವನ ಮರ್ಯಾದೆನೂ ಹೋಗ್ತೈತಿ, ಎಲ್ಲ ಹೋಗ್ತೈತಿ. ಪಂಚೇಂದ್ರಿಯ ವಿಷಯ, ಈ ಒಂದು ವಿಷ, ಕಣ್ಣು, ಕಿವಿ, ತ್ವಚ, ಒಂದೊಂದು ಇದು ಅದಾವೆ ವಿಷಯವೆಂಬ ವಿಷಯ ಅಂತಂತಂದರೆ ನಾವು ಬಯಸ್ತೀವಿ. ಯಾವ ಹೆಂಡತಿ ಬಯಸ್ತಾರೆ, ಹೆಂಡತಿ ಆಗ್ಬೋದಾರೆ ವಿಷಯಾಸಕ್ತನಾಗಿ ಹೆಂಡತಿ ಬಯಸ್ತಾರೆ. ಅದೇ ಪ್ರಕಾರ ಒಂದು ಯಾವುದು ಮಿಠಾಯಿ ಇರ್ತೈತಿ, ಅದು ಮೈಸೂರು ಪಾಕು, ಅದೊಂದು ವಿಷಯ, ಅದು ತಿನ್ನಬೇಕಂತ ಒಂದು ಇದು ಇರ್ತದೆ, ಅದು ವಿಷಯಾಸಕ್ತ, ಅದು
ಆಸಕ್ತಾಗಿ ಅದನ್ನು ಇದು ಸ್ವೀಕಾರ ಮಾಡೋದು. ಹಿಂಗೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಅಟ್ರಾಕ್ಷನ್ ಬರ್ತೈತಿ. ಅದರ ಪ್ರಕಾರ ನಡ್ಕೊಂಡು ನಾವು ನಮ್ಮ ಒಂದು ಧರ್ಮ ರೀತಿ ನೀತಿ ಬಿಟ್ಟು ಅದ್ರ ಬೆನ್ನತ್ತಿದ್ವಿ ಅಂತಂದರೆ ನಾವು ದೇವರು ಮರಿತೀವಿ. ದೇವ್ರು ನಾವು ಮರಿಬಾರ್ದು. ಇವನು ಬಿಡಬೇಕು, ದೇವರು ಮಾತ್ರ ಬಿಡಕ್ಕೆ ಹೋಗಬಾರ್ದು. ಪಂಚೇಂದ್ರಿಯ ಎಂಬ ವಿಷಯದಿಂದ ನಾನು ಮುಂದುಗೆಟ್ಟೆನಯ್ಯ, ಹೊರಳಿ ಹೊರಳಿ ಬೀಳುತ್ತಿದ್ದೆನಯ್ಯ, ಓಂ ನಮಃ ಶಿವ ಮಂತ್ರವು ಜಪಿಸುತ್ತಿದ್ದನಯ್ಯ ಕೂಡಲ ಸಂಗಮ ದೇವ ಅಂತ ಶರಣರು ಹೇಳ್ತಾರೆ, ಬಸವಣ್ಣವ್ರು ಹೇಳ್ತಾರೆ. ಅದಷ್ಟು ಅವು ತ್ರಾಸಾಗ್ತದೆ ಸಂಸಾರದೊಳಗೆ. ಹಾವಿನ ಬಾಯಿಯೊಳಗಿನ ಕಪ್ಪಿ ಹಸಿದು ಹಾರುವ ನುಣಕ್ಕೆ ಆಸೆ ಮಾಡುವಂತೆ, ಸೂಲವನ್ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೀಸು ಕಾಲ ಬದುಕಬಲ್ಲ, ಕೆಡುವ ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಹೀಗೆ ಹಾವು ಕಪ್ಪಿ ಹಿಡ್ದೈತಿ, ಅದ್ರ ಬಾಯಾಗೈತಿ, ಅದು ನುಂಗಬೇಕಂತೈತಿ. ಆದರೂ ಆ ಕಪ್ಪಿ ಮುಂದೆ ಒಂದು ನೊಣ ಹಾರಾಡ್ತೈತಿ. ಆ ನೊಣ ಹಿಡಕ್ಕೆ ಇದು ಪ್ರಯತ್ನ ಮಾಡಲಿಕ್ಕೆ ಸಾಯ್ತೈತಿ ಇನ್ನೊಂದು 2 ಮಿನಿಟಿಗೆ. ಆದರೂ ಅದ್ರ ಮುಂದೆ ನೊಣ ಹಸಿದು ಆ ನೊಣ ಹಿಡಕ್ಕೆ ಪ್ರಯತ್ನ ಮಾಡಕತ್ತೈತಿ ಕಪ್ಪಿ. ಹಾವಿನ ಬಾಯಿಯೊಳಗಿನ ಕಪ್ಪಿ ಹಸಿದು ಹಾರೋ ನೊಣಕ್ಕೆ ಆಸೆ ಮಾಡುವಂತೆ. ಈಗ ಒಬ್ಬ ಶಿಲುಬೆ ಶಿಕ್ಷೆ ಕೊಟ್ಟಿರ್ತಾರೆ, ಸೂಲಕ್ಕೆ ಏರಿಸ್ತಾರೆ. ಅವ ಕೆಟ್ಟ ಒಂದು ಇದು ಪನಿಷ್ಮೆಂಟ್ ಅವನಿಗೆ ಸಿಕ್ಕಿರ್ತೈತಿ. ಅವಾಗೇನು ಬೇಕಪ್ಪ ನನಗೆ ಅಂತ ಕೇಳ್ತಾರೆ. ನನಗೆ ಹಾಲು ಬೇಕು, ತುಪ್ಪ ಬೇಕು, ಖೀರು ಬೇಕು, ಅದು ಬೇಕು, ಇದು ಬೇಕಂತೇಳಿ ಅದನ್ನು ತರಿಸಿ ಉಣ್ತಾನೆ. ಉಣ್ದು ಎಷ್ಟು ಟೈಮ್ ಬದುಕ್ತಾನವ? ಒಂದು ಅರ್ಧ ತಾಸು ಅವನು ಸೂಲ ಏರಿ ಸತ್ತು ಹೋಗಿಬಿಡ್ತಾನೆ. ಸೂಲವನೇರುವ ಕಳ್ಳ ಹಾಲು ತುಪ್ಪ ಕುಡಿದು ಮೇಲೇಸು ಕಾಲ ಬದುಕಬಲ್ಲ. ಅದೇ ಪ್ರಕಾರ ಕೆಡುವ ಒಡಲ ನೆಚ್ಚಿ ಕಡು ಹುಸಿಯೇ ಹುಸಿದು ಒಡಲ ಹೊರೆವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಈಗ ಇವು ಕೆಡುವ ಒಡಲು, ಈ ಕೆಡುವಂಥ ದೇಹ ಇವತ್ತಿನ ನಾಳೆ ಸತ್ತು ಹೋಗಿಬಿಡ್ತೈತಿ. ಇದಕ್ಕೆ ಅಂತ್ಯ ಐತಿ, ಮುಗಿದೈತಿ. ಕೆಡುವ ಒಡಲನ್ನು ಇದನ್ನು ನೆಚ್ಚಿಕೊಂಡು ಸುಳ್ಳು ಮೋಸಗಾರಿಕೆ ಇದನ್ನು ಮಾಡಿ ಅದು ಹಣ ದೋಚಿ ಇದನ್ನು ಸಲ್ಲುವಂಥ ಕೆಲಸ ನಾವು ಮಾಡೋಕ್ಕೆ ಹೋಗಬಾರ್ದು. ಕೆಡುವ ಒಡಲ ನೆಚ್ಚಿ ಕಡು ಹುಸಿಯೇ ಹುಸಿದು ಒಡಲ ಹೊರೆವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ದೇವರು ಅದಕ್ಕೆ ಮೆಚ್ಚೋದಿಲ್ಲ. ದೇವರು ಮಾತ್ರ ಮರಿಬೇಡ್ರಿ. ನೀವು ದುಡಿದಿದ್ದನ್ನು ನೀವು ಉಪಯೋಗ ಮಾಡಿರಿ. ಎರಡನೇದಕ್ಕೆ ಆಸೆ ಮಾಡೋಕ್ಕೆ ಹೋಗಬಾರ್ದು. ಇದರ ಅರ್ಥ ಇದು. ಈ ಪ್ರಕಾರ ನಡ್ಕೋಬೇಕು. ಇನ್ನು ಮತ್ತೊಂದು ವಚನ, ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷಬೆರೆದಂತೆ ಕಾಣ ರಾಮನಾಥ. ಸತಿಪತಿಗಳು ಒಂದು ಭಕ್ತಿ, ತಮ್ಮ ಒಂದು ಪ್ರೀತಿ ಪ್ರೇಮ ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊತ ಒಂದು ಬಾಳ್ವೆ ಸಾಗಿಸಿದರೆ ಅದೇನಾಗ್ತೈತಿ? ಹಿತವಪ್ಪದು ಶಿವಂಗೆ. ದೇವ್ರ ಭಕ್ತಿಯಿಂದ ದೇವ್ರ ಪೂಜೆನ ಮಾಡಬೇಕು, ತಾವು ಪ್ರೀತಿಯಿಂದಲೇ ಇರಬೇಕು. ಒಬ್ರಿಗೊಬ್ಬರು ಜಗಳಾಡ್ದಂಗೆ ಪ್ರೀತಿಯಿಂದ ಇದ್ದು ದೇವರ ಆರಾಧನೆ ಮಾಡ್ಕೊಂಡು ಹೊಂಟ್ರೆ ದೇವ್ರಿಗೆ ಪ್ರೀತಿಗೆ ಪಾತ್ರರಾಗ್ತಾರೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವಂಗೆ. ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷಬೆರೆದಂತೆ ಕಾಣ ರಾಮನಾಥ. ಅಮೃತ ಇರ್ತೈತೆ, ಅಮೃತ ಕುಡಿದ್ರೆ ಬೇಕಾದಂಗೆ ಚಿರಂಜೀವಿ ಆಗ್ತಾರೆ, ಅವ್ರ ಮರಣ ಇಲ್ಲ. ಅಂಥ ಇದರೊಳಗೆ ವಿಷ ಬೆರ್ತಂಗೆ ಆಗಿಬಿಡ್ತೈತಿ. ಅದಕ್ಕೆ ಸತಿಪತಿಗಳು ಒಂದಾಗಿ ಭಕ್ತಿ ಮಾಡಬೇಕು, ಪೂಜಾ ಮಾಡಬೇಕು, ಅರ್ಚನೆ ಮಾಡಬೇಕು, ಪ್ರೀತಿ ಪ್ರೇಮದಲ್ಲಿ ಇರಬೇಕು. ಇದ್ದರೆ ಅವ್ರ ಜೀವನ ಪಾವನ. ಅವರಿಗೆ ದೇವರು ಪ್ರೀತಿ ಮಾಡ್ತಾನೆ, ಅವರಿಗೆ ಮುಕ್ತಿ ಕೊಡ್ತಾನೆ. ಅದರ ಅರ್ಥ ಸತಿಪತಿಗಳು. ಇನ್ನೊಂದು ವಚನ, ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣಿಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇ ಮಾಂಸ. ಭಾಂಡ ಭಾಜ್ಯನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಗೆ ಹೊರಗೆ ತೊಳೆದಂತೆ ಕಾಣ ರಾಮನಾಥ.
ಈ ಗಂಡ ಈಶ್ವರಲಿಂಗ ಪೂಜೆ ಇರ್ತೈತಿ. ಆದರೆ ಭಕ್ತಿರ್ತಾನೆ, ಜಳಕ ಮಾಡ್ತಾನೆ, ವಿಭೂತಿ ಹಚ್ಕೊತಾನೆ, ಮಡಿ ಪಿಡಿ ಉಟ್ಕೊಂಡು ಗುಡಿಗೆ ಹೋಗಿ ಈಶ್ವರಲಿಂಗ ಪೂಜೆ ಮಾಡಿ ಅವ ಬರ್ತಿರ್ತಾನೆ. ಹೆಂಡತಿ ಕಾಳವ್ವ, ಕರೆವ್ವ, ದುರ್ಗವ್ವ, ದ್ಯಾಮವ್ವ ಇದ್ರ ಭಕ್ತಿರ್ತಾಳೆ. ಆಕೆ ಭಂಡಾರ ಕುಂಕುಮ ಮಾಡಿಕೊಂಡು ಆಕೆ ಗುಡಿಗೆ ಹೋಗ್ತಾಳೆ. ಅಲ್ಲೇನು ಮಾಡ್ತದೆ, ಪ್ರಸಾದ, ಮಾಂಸ, ಸರಾಯಿ ಅಲ್ಲಿ ಕೊಡ್ತಾರೆ. ಸುರೈ ಮಾಂಸ ಅಲ್ಲಿ ಕೋಳಿ ಕಡಿತಾರೆ, ಕುರಿ ಕಡಿತಾರೆ, ಅದ ಪ್ರಸಾದ ಅಂತ ಅವ್ರಿಗೆ ಕೊಡ್ತಾರೆ. ಹೆಂಡತಿ ಮಾರೆ ಮಸಣಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಗಂಡ ಕೊಂಬುದು ಏನು ಪ್ರಸಾದ ಪಾದೋದಕ, ಹೆಂಡತಿ ಕೊಂಬುದು ಸುರೇ ಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಗೆ ಹೊರಗೆ ತೊಳೆದಂತೆ ಕಾಣಾರಾಮನಾಥ. ಈ ಪ್ರಕಾರ ನಡ್ಕೊಂಡು ಹೊರಗಿನವ್ರಿಗೆ ಏನು ಕಾಣಿಸ್ತದೆ, ಇವರು ಹೆಂಡತಿ ಬಂದರೆ ಕುಂಕುಮ ಭಂಡಾರ ಪಡ್ಕೊಂಡು ದೇವ್ರ ಹುಡುಗಿಗೆ ಹೋಗ್ತಾಳೆ. ಅವ ನೋಡಿದ್ರೆ ವಿಭೂತಿ ಪಡ್ಕೊಂಡು ಅವೆಲ್ಲ ಮಾಡ್ಕೊಂಡು ಅವ ಹೋಗ್ತಿರ್ತಾನೆ. ಏನಪ್ಪ ದೇವರು ಇವ್ರ ಮನೆಯೊಳಗೆ ಎಷ್ಟು ಚಲೋ ಅದರಲ್ಲ, ಎಷ್ಟು ಚಲೋ ಭಕ್ತರದಲ್ಲ, ಬೇರೆಯವ್ರ ಕಣ್ಣಿಗೆ ಕಾಣಿಸ್ತಿರ್ತೈತಿ. ಆದರೆ ಅವ್ರ ಮನೆ ಹೆಂಗಿರ್ತೈತಿ ಅಂತಂದರೆ ಹೆಂಡದ ಒಂದು ಸರಿಯಾದ ಗಡಿಗೆನ ಹೊರಗೆ ತೊಳೆದಂಗೆ ಒಳಗೆ ಗೊಂಬಂತಿರ್ತೈತಿ. ತಮ್ಮೊಳಗೆ ತಾಳ ಇರೋದಿಲ್ಲ. ಆಕಿ ಕರೆಯವ ಕಾಳುವನ ಭಕ್ತ, ಈಕಿ ಶಿವಲಿಂಗ ದೇವರ ಭಕ್ತ. ಅವರೊಳಗೆ ತಾಳ ಇರೋದಿಲ್ಲ, ಅವರೊಳಗೆ ಇದು ಇರ್ತೈತಿ. ಅದೇ ಪ್ರಕಾರ ಅದು ಹೆಂಗೆ ಅಂತಂದ್ರೆ ಅವರ ಜೀವನ ಶರೀರ ಗಡಿಗೆ ಹೊರಗೆ ತೊಳೆದಂಗೆ ಒಳಗೆ ತೊಳಂಗಿಲ್ಲ, ಒಳಗೆ ಗೊಂಬಂತ ಇರ್ತೈತಿ. ಹೊರಗೆ ನೋಡೋರ ಕಣ್ಣಿಗೆ ಮಾತ್ರ ಚೆಂದ ಕಾಣಿಸ್ತದೆ, ಅದರ ಅರ್ಥ ಅಂತೇಳಿ. ಇದೇ ಪ್ರಕಾರ ವಚನ ಸಾಹಿತ್ಯ ಭಾಳ ಸುಂದರವಾಗಿದೆ. ನೀವು ಓದಿ ಆ ವಚನ ಸಾಹಿತ್ಯ ಮಾಡಿರಿ. ನಿಮ್ಮ ದೇವರನ್ನು ನೀವು ಲಿಂಗ ದೇವರನ್ನ ಪೂಜೆ ಮಾಡಿಕೊಳ್ರಿ ಅಂಥೇಳಿ ನಾನು ಮಾತು ಮುಗಿಸ್ತೇನೆ. ಶರಣ.